ಬೇಲೂರು ತಾಲೂಕು ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ವಾರ್ಡ್ನಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ನಂದಗೋಡನಹಳ್ಳಿಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಧರ್ಮಸ್ಥಳ ಸ್ವಸಹಾಯ ಸಂಘದ ಅರೇಹಳ್ಳಿ ಘಟಕದ ಮೇಲ್ವಿಚಾರಕಿ ಲೀಲಾವತಿ ಅವರು, ಅರೇಹಳ್ಳಿ ತಂಡದಲ್ಲಿ 23 ಜನ ಸ್ವಯಂ ಸೇವಕರಿದ್ದು ಪ್ರತಿ ತಿಂಗಳು ನಾವು ಹಲವು ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದು, ಶೌರ್ಯ ತಂಡದ ನೆರವಿನಿಂದ ನಂದಗೋಡನಹಳ್ಳಿ ಸರ್ಕಾರಿ ಶಾಲೆಗೆ ಬಣ್ಣ ಹಚ್ಚಿರುವುದು, ಧ್ವಜ ಸ್ತಂಭದ ನಿರ್ಮಾಣ ಹಾಗೂ ಶಾಲೆಗೆ ಬೇಕಾದ ಪರಿಕರಗಳನ್ನು ಒದಗಿಸಲಾಗಿದೆ. ನೈಸರ್ಗಿಕ ವಿಪತ್ತು ಸಂದರ್ಭಗಳಲ್ಲಿ ಜೀವನ ನಡೆಸುವುದು ಕಷ್ಟ. ಈ ನಿಟ್ಟಿನಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಶೌರ್ಯ ಘಟಕವನ್ನ ರಚಿಸುವುದರ ಮೂಲಕ ಸದಸ್ಯರಿಗೆ ವರ್ಷಕ್ಕೊಮ್ಮೆ ತರಬೇತಿ ನೀಡಿ ತಿಂಗಳಿಗೊಮ್ಮೆಯಾದರೂ ಸ್ವಯಂ ಸೇವಕರು ಕೆಲಸವನ್ನ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಅಂತೆಯೇ ರುದ್ರಭೂಮಿಯ ಸುತ್ತ ಹೂ ಗಿಡಗಳನ್ನ ನೆಟ್ಟು ಸ್ವಚ್ಛತೆಯಿಂದಿಟ್ಟುಕೊಳ್ಳಲು ಸಾರ್ವಜನಿಕರು, ಗ್ರಾಮಾಡಳಿತ ಮಂಡಳಿ ಸದಸ್ಯರು ಸೂಕ್ತವಾದ ನೆರವನ್ನ ನೀಡಬೇಕು ಎಂದರು. ವಿಶೇಷವಾಗಿ ಕೆಲಸ ಕಾರ್ಯನ ನಿರ್ವಹಿಸಿಕೊಂಡು ಬರ್ತಿದ್ದೆ. ಅದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಅರೇಹಳ್ಳಿ ವ್ಯಾಪ್ತಿಯಲ್ಲಿ ಬಹಳ ಟಾಪ್ ಒನ್ ನಲ್ಲಿ ಇದೆ. ಯಾಕಂದ್ರೆ 23 ಕಾರ್ಯಕರ್ತರನ್ನ ತಗೊಂಡು ಪ್ರತಿ ತಿಂಗಳಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ. ಈಗಾಗಲೇ ನಮ್ಮ ನಂದಗೋಡನಹಳ್ಳಿ ಸಂಪೂರ್ಣ ಸ್ವಚ್ಛತೆ ಕಾರ್ಯಕ್ರಮ ಮಾಡಿ, ಶಾಲೆಯ ಕಟ್ಟಡಕ್ಕೆ ಪೈಂಟಿಂಗ್ ಕೆಲಸ ಮಾಡಿ, ಅಲ್ಲೊಂದು ಧ್ವಜಸ್ತಂಭ ಹಾಗೂ ಅಲ್ಲಿ ಬೇಕಿದ್ದಂಥ ಪರಿಕರ ವ್ಯವಸ್ಥೆ ಕೂಡ ನಮ್ಮ ಶೌರ್ಯ ಘಟಕದ ಕ್ಯಾಪ್ಟನ್ ಉಪೇಂದ್ರಣ್ಣ ಹಾಗೂ ಅವರ ಬಳಗದ ಎಲ್ಲ ಟೀಮ್ನ ಸರ್ವ ಸದಸ್ಯರು ಬಹಳ ನೀಟಾಗಿ ಹೊಂದಾಣಿಕೆಯಿಂದ ಒಗ್ಗಟ್ಟಿನಿಂದ ಏನೇ ಇದ್ರೂ ಕೂಡ ಅವರ ಒಂದು ಟೀಮ್ ಬಹಳ ಚೆನ್ನಾಗಿ ಭದ್ರವಾಗಿ ಅದನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಬಹಳಷ್ಟು ಸಹಕಾರ ಆಗಿದೆ. ಯಾಕಂತಂದ್ರೆ ಅವರಿಂದ ಇಡೀ ನಮ್ಮ ಅರೇಹಳ್ಳಿ ವ್ಯಾಪ್ತಿಗೆ ಒಂದು ಪ್ರೇರಣೆ ಅಂತ ಆಗ್ಬೋದು. ಪರಮಪೂಜ್ಯರು ವಿಪತ್ತು ಬಂದಾಗ ಬಡತನ ಇರ್ಬೋದು ಅಥವಾ ಕಷ್ಟ ಕಾಲದಲ್ಲಿ ಒಬ್ಬರೊಬ್ಬರು ಸಹಕಾರ ಸಿಗೋದು ಕಷ್ಟ ಅಂತಿದೆ. ಆ ನಿಟ್ಟಿನಲ್ಲಿ ಪರಮಪೂಜ್ಯರು ಈ ಒಂದು ಶೌರ್ಯ ಘಟಕನ ಪ್ರಾರಂಭ ಮಾಡಿಕೊಂಡು ಪ್ರತಿ ವರ್ಷ ಅವ್ರಿಗೊಂದು ತರಬೇತಿಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಿ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ರೀತಿಯ ಪರಿಣಿತರು ಇರ್ತಾರೆ. ಈಜುವುದರಲ್ಲಿರ್ಬೋದು ಅಥವಾ ಡ್ರೈವಿಂಗ್ ಇರ್ಬೋದು, ಮಾರಾಟದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ಒಬ್ಬೊಬ್ಬರು ಅದೇ ಪರಿಪೂರ್ಣರಾಗಿರ್ತಾರೆ. ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತೇಳಿ ಈ ಒಂದು ಶೌರ್ಯ ಘಟಕದ ಮೂಲಕ ಪ್ರತಿ ತಿಂಗಳಲ್ಲಿ ಒಂದು ಸ್ವಯಂ ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಿದ್ದಾರೆ. ಈಗಾಗಲೇ ನಮ್ಮ ನಂದಗೋಡನಹಳ್ಳಿಯ ಶೌರ್ಯ ಘಟಕದವರು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯನ ನಡೆಸಿಕೊಂಡು ಬಂದಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಮ್ಮ ಅರೇಹಳ್ಳಿ ವ್ಯಾಪ್ತಿಯ ಹಾಗೂ ತಾಲೂಕು ಮಟ್ಟದ ಎಲ್ಲ ಕಾರ್ಯಕರ್ತರ ಪರವಾಗಿ ಇನ್ನಷ್ಟು ಅವರ ಟೀಮು ಉಜ್ವಲ ಭವಿಷ್ಯನ ಹೊಂದುವಾಗ ಆಗಲಿ, ಟೀಮ್ ಇನ್ನಷ್ಟು ದ್ವಿಗುಣ ಆಗುವಾಗಲಿ, ಅರೇಹಳ್ಳಿಯಲ್ಲಿ ಕೂಡ ಒಂದು ಶೌರ್ಯ ಘಟಕ ರಚನೆ ಆಗುವಾಗ ಆಗಲಿ ಇವರ ಪ್ರೇರಣೆ ಸಿಗಲಿ ಅಂತ ಹೇಳುತ್ತಾ, ಹಾಗೆಯೇ ವಿಶೇಷವಾಗಿ ಇಂಥ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಒಂದು ಸ್ಥಳದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮಾಡುವಂಥದ್ದು, ಹಾಗೆಯೇ ಮನೆ ಬಿದ್ದೋದ್ರೆ ಅಂದರೆ ತೀರಾ ಬಡವರಿದ್ರೆ ಮನೆ ಬಿದ್ದೋದ್ರು ಕೂಡ ಅವರು ಆ ಕೆಲಸ ಕಾರ್ಯಕ್ಕೆ ಸಹಕಾರ ಕೊಡ್ತಿದ್ದಾರೆ. ಹಾಗೆಯೇ ಮರ ಬಿತ್ತು ಅಥವಾ ಯಾವುದೋ 11 ಗಂಟೆ ತನಕ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಈ ಒಂದು ಸಂಸ್ಥೆಯು ಎಲ್ಲ ಕಡೆಯೂ ಸಹ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರುತ್ತಾ ಇದೆ. ಇವರ ಸಹಕಾರ ಎಂದಿಗೂ ಇರಲಿ ಎಂದು ನಾವು ಆಶಿಸುತ್ತೇವೆ. ಧನ್ಯವಾದಗಳು.